ಘನವೇ ಕೃಷ್ಣಯಾಗಕ್ಕೆ ಇನಿತು ಘನವೇ ಕೃಷ್ಣ ಯೋಗಕ್ಕೆ ಜನ ಬರುಬಡಳ ನಿನ್ನ ಕೈಯಲ್ಲಿ ಧನುಜರ ಗಣಿತ ಮಾಡಿದರಿ ಮಾಗದ ಪಾಲಕರು ನಿನ್ನ ಕೈಯಲ್ಲಿ ಧನುಜರ ಗಣಿತ ಮಾಡಿದರಿ ಮಾಗದ ಪಾಲನು ನಿನಗೆ ಮಣಿಯರೇ ನಿನಗೆ ಮಣಿಯರೇ ಶಿವ ಮಹಾ ದೇವಾ ಪ್ರಪಂಚದಲ್ಲಿ ಯಾವೊಂದು ವ್ಯಕ್ತಿಯೋ ಅಥವಾ ಶಕ್ತಿಯು ಶ್ರೀಕೃಷ್ಣನ ಅನುಗ್ರಹ ಇಲ್ಲದೆ ಅಲುಗಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಿನ್ನ ಭಾವ ದೊಡ್ಡದು. ಆದ್ರೆ ಈವರೆಗೆ ನೀನು ನಡೆದು ಬಂದಂತ ಕ್ರಮ ಹೇಗೆ? ಭೂಭಾರಕ್ಕೆ ಹರಣಕ್ಕಾಗಿಯೇ ಜನಿಸಿದಂತ ದೇವ ನೀನು, ಪ್ರಪಂಚ ಮುಖಕ್ಕೆ ಕಾಣಿಸಿಕೊಟ್ಟಂತ ಮಹಾನುಭಾವ. ನಿನ್ನಂಥವರೆಲ್ಲ ಹಾಗೆ ಹೇಳಿ ದೊಡ್ಡ ಮಾಡಿದ್ದು. ಎಂತೆಂತೋ ದುಷ್ಟ ದಾನವರನ್ನ ಮರ್ದಿಸಿ, ಈ ದುಷ್ಟ ಕಂಠಗಳನ್ನ ಮರ್ದಿಸಿ ಈ ಧರೆಯಲ್ಲಿ ಧರ್ಮ ಸಂಸ್ಥಾಪನೆಯನ್ನ ಮಾಡ್ತಾ ಇದ್ದಂಥವರು. ಧರ್ಮ ಈ ಪ್ರಪಂಚದಲ್ಲಿ ನೆಮ್ಮದಿಯಿಂದ ನಿಷ್ಠೂಸಿರು ಬಿಡಬೇಕು ಅಂತಾದ್ರೆ ಶ್ರೀಕೃಷ್ಣನ ದಯೆ ಎಂಬುದು ಬೇಕು. ಹಾಗಾಗಿ ಅಂತ ದುಷ್ಟ ದಾನವರನ್ನ ಮರೆಸಿದಂತ ನಿನಗೆ ಇಂಥ ಮಾಗದನ್ನ ಓದಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಪುಣ್ಯಾತ್ಮ ಯಾಕೆ ಅಂತ ಕೇಳು. ನಮ್ಮನ್ನು ವಿರೋಧಿಸಿ ಯಾಕೆ ಸಂಬಂಧದ ನೆಲೆಯಲ್ಲಿ ಅವನಿಗೆ ಅಳಿಯನು ನನಗೆ ಮಾವನು ಆಗಿರುವಂತಹ ಕಂಸನನ್ನು ನಾನು ಧ್ವಂಸ ಮಾಡಿದೆ ಅಲ್ವಾ? ಆದ್ದರಿಂದ ಆ ವಿಶಿಷ್ಟವಾದ ಕ್ರೋಧವನ್ನು ಹಿನ್ನೆಲೆಯಾಗಿಸಿಕೊಂಡು ಯಾದವರ ಮೇಲೆ 17 ಬಾರಿ ಆಕ್ರಮಣ ಮಾಡಿದ. ನಾವು ಪ್ರತಿರೋಧವನ್ನೇ ಮಾಡದೆ ಪಲಾಯನ ಮಾಡಿದ್ದೇವೆ. ಅವನ ಭಯದಿಂದಲೇ ಶರಧಿಯ ಮಧ್ಯದಲ್ಲಿ ವಾಸಸ್ಥಾನವನ್ನು ನಿರ್ಮಿಸಿಕೊಂಡು ಸುಭದ್ರ ಎನ್ನುವಂತಹ ಸ್ಥಿತಿಯನ್ನು ನಾವು ತಂದುಕೊಂಡಿದ್ದೇವೆ. ಆದ್ದರಿಂದಲೇ ನಮ್ಮ ಪುರಕ್ಕೆ ದ್ವಾರಾವತಿ. ಯಾಕೆ ಹಾಗೆ? ಎಲ್ಲಿ ನೋಡಿದ್ರು ಬಾಗಿಲೆ. ಹೌದು. ಯಾಕೆ ಅಂತ ಕೇಳಿದ್ರು ಇದು ಭದ್ರತೆಗಾಗಿ. ವೈರಿ ಈ ದ್ವಾರದಲ್ಲಿ ಬಂದ್ರೆ ನಾನು ಆ ದ್ವಾರದಲ್ಲಿ ಹೋಗ್ತೇನೆ, ಅವನು ಈ ದ್ವಾರದಲ್ಲಿ ಬಂದ್ರೆ ನಾನು ಮತ್ತೊಂದು ದ್ವಾರವನ್ನು ನೋಡ್ಕೊಳ್ತೇನೆ. ಆದ್ರಿಂದ ನನ್ನ ಭದ್ರತೆಗೆ ಇದು ಎಲ್ಲ ಕಡೆಗೂ ದ್ವಾರದ ಆವತಿ. ಅಂತಹ ದ್ವಾರಾವತಿಯಲ್ಲೇ ನಾನಿದ್ದೇನೆ. ಏನು ಮಾಡಲಿ ಹೇಳು ದೇವ? ಜಗತ್ತಿನಲ್ಲಿ ಮತ್ತೊಬ್ಬ ವೀರ ಇದ್ದಾನೆ ಅಂತಾದ್ರೆ ಇಲ್ಲಿ ನಾವಿದ್ದೇವೆ. ನರಗರಿ ಮುಜ ಭಯ ನಿನ್ನಲ್ಲಿ ಬಿಡೋಗಿರಲೆಂದು ಧರಣಿಶ ಮುನಿದರೆ ರಾಮರ ನಸುರೋಗೋಪುತಾಲೆಂದು ನರಹರಿ ಪಾದಾಂಬುಜ ಆ ದಯ ನಮ್ಮ ಮೇಲೆ ಉಂಟು ಅಂತಾದ್ರೆ ಒಂದು ಮಾಘದ ಏನು 100 ಮಾಘದರು ಬಂದರು ಕುಟ್ಟಿ ಕೆಡಗುತ್ತೇನೆ. ಅಣ್ಣ ಒಳ್ಳೆಯದಾಯ್ತು. ಈ ಧ್ವನಿ ಬೇಕಿತ್ತು. ಭೀಮ ಎನ್ನುವಂತಹ ವಿಶಿಷ್ಟ ಶಕ್ತಿ ನಮ್ಮಲ್ಲಿ ಇದ್ದಾಗಲೂ ನಾವು ಯೋಚನೆ ಮಾಡುವುದು ಯಾಕೆ? ಹಾಗೊಂದು ಆಲೋಚನೆ ನನ್ನ ಆಂತರ್ಯದಲ್ಲಿ ಬಂದರೂ ಕೂಡ ಅವನ ಸ್ವಭಾವ ಹೇಗೆ, ಅವನು ಹೇಗೆ ವ್ಯವಹರಿಸ್ತಾನೆ ಎನ್ನುವುದು ಸ್ಪಷ್ಟವಾಗಲಿಲ್ಲ. ಈಗ ಸ್ಪಷ್ಟ ಆಯಿತು. ಆದ್ರೆ ಇಷ್ಟಕ್ಕೆ ಮುಗಿಯುವುದಿಲ್ಲ. ಕೇವಲ ಮಾಗಧನೊಬ್ಬನೇ ಅಲ್ವಲ್ಲ, ಮಾಗಧನ ಸಾವಿನಿಂದ ಅನೇಕ ಮಗಧರು ಮತ್ತೆ ಹುಟ್ಟುತ್ತಾರೆ. ಅಂಥವರಿಗೆ ಏನು ಮಾಡೋಣ? ಉಸಿರೆಲ್ಲ
ಉಳಿವೆ ಬಲುಗುಣನು ಅಣ್ಣ ತಮ್ಮ ಮಾಗದ ನನ್ನ ಅಣ್ಣ ಭೀಮಸೇನ ಕೊಲ್ಲುತ್ತಾನೆಂತಾದರೆ ಉಳಿದವರ ಚಿಂತೆಯನ್ನು ಮಾಡುವಂತ ಅಗತ್ಯವಿಲ್ಲ. ಅವರನ್ನು ನಾನು ನೋಡಿಕೊಳ್ತೇನೆ. ಇನ್ನೇಂತ ಚಿಂತೆ? ದೇವಾ ಎಲ್ಲ ಸಂದಿಗ್ಧತೆಯು ಪರಿಹಾರವಾಯಿತು ಅಂತಾದರೆ ಇದು ಶುಭ ಮುಹೂರ್ತ ಎನ್ನುವುದೇ ಲಕ್ಷಣ. ಇದಕ್ಕಿಂತಲೂ ಮಿಗಿಲಾದಂತಹ ಶುಭವನ್ನು ನಾವು ಹುಡುಕಲಿಕ್ಕಾಗುವುದಿಲ್ಲ. ಇಷ್ಟ ಆಗಬೇಕು ಅಂತಲೇ ಹೀಗೆ ಮಾಡಿತ್ತು. ಪ್ರೇರಣಾ ಶಕ್ತಿ ಜಾಗೃತವಾಗಬೇಕು, ಅದು ಕ್ರಿಯೆಯಾಗಿ ಅಭಿವ್ಯಕ್ತಗೊಳ್ಳಬೇಕು. ಅದಕ್ಕೆ ಜ್ಞಾನ ಎನ್ನುವುದು ದೀಕ್ಷೆಯಾಗಿ ಪ್ರವಹಿಸಬೇಕು. ಹಾಗೆ ಜ್ಞಾನ ದೀಕ್ಷಿತನಾಗಿದ್ದರೆ ಆ ಕ್ರಿಯಾ ಸಿದ್ಧಿ ಎನ್ನುವುದು ತನ್ನಿಂದ ತಾನೇ ಲಭಿಸುತ್ತದೆ. ಇಷ್ಟು ಕ್ರಿಯೆಗಳು ಉತ್ಪನ್ನವಾಗಿ ಅದು ವಿಜೃಂಭಿಸುವ ಹೊತ್ತಿಗೆ ಅದೆಂತದ್ದು ನೀನು ಕೈ ಮುಂದೆ ಮಾಡುವುದು. ಕನಕ ಪಾತ್ರೆಯೊಳಿತ್ತು ವೀಳ್ಯವಾಗ ನಿಲಜಗಿ ಹೃದಯದಿ ಮಾಗದ ಜನಪನನು ಜಯಿಸನು ತೋ ಮಧುಸೂದನನ ಹಸ್ತದಲ್ಲಿ ಆ ಏನಯ್ಯ ನಿನ್ನ ದಯೆ ತಮ್ಮಂದಿರ ಬಲ ಈ ಎರಡು ಸೇರಿತು ಅಂತಾದ್ರೆ ಈ ರಾಜಾಶೋದ್ಧಾರ ಮಾಡ್ಲಿಕ್ಕೆ ಏನೂ ವಿಘ್ನ ಬರ್ಲಿಕ್ಕೆ ಹಾಗಿಲ್ಲ. ವಿಘ್ನೇಶ್ವರನ ಅನುಗ್ರಹ ಆಯಿತು ಅಂತ ಇವರಿಗೆ ನಿನ್ನನ್ನೇ ನಂಬಿ ಬದುಕುತ್ತಿರೋರು ನಾವು. ಹಾಗಾಗಿ ತಮ್ಮಂದಿರ ರಕ್ಷಣೆ ಹಾಗೂ ರಾಜಾಶೋದ್ಧಾರ ಮುಂದುವರಿಸುವಂತ ಭಾರ ಎರಡನ್ನೂ ನಿನ್ನ ಕೈ ಮೇಲಿಟ್ಟಿದ್ದೇನೆ. ಆದಷ್ಟು ಶೀಘ್ರವಾಗಿ ಅದನ್ನು ನೆರವೇರಿಸಿಕೊಡ್ತೇವೆ. ಮಂಗಳವಾಗಲಿ. ಹೋಗಿ ಬರ್ತೇವೆ ಅಣ್ಣ. ಆದೀತು. ಭೀಮಾರ್ಜುನರೇ, ದೇವರೇ, ಸಂಕಲ್ಪ ಆಯಿತು ಅಂತಾದ ಮೇಲೆ ಸಮರ್ಪಣೆಗೆ ಹೆಚ್ಚು ಸಮಯ ತಗೊಳ್ಬಾರದು, ಮಾಡಬಾರದು. ಆದ್ದರಿಂದ ನಮ್ಮ ಪ್ರಯಾಣದ ಉಪಕ್ರಮದಲ್ಲಿ ನಿಮಗೆ ಏನೆಲ್ಲ ವಿಶದೀಕರಿಸಬೇಕು ಅದನ್ನೆಲ್ಲ ಹೇಳ್ತಾ ಸಾಗುತ್ತೇನೆ. ಸರಿ. ಅರಸಕ್ಕೆ ಹರಿಪಾರ್ಥ ಭೀಮರು ಅರಸಕ್ಕೆ ಹರಿಪಾರ್ಥ ಭೀಮರು ಗಿರಿಯ ನೀರು ಇದಿರಲಿ ಗಿರಿಯ ಏರು ಇದಿರಲಿ ಭಯಂಕರ ಭೇರಿಗಳು ಮೂರಿರಲು ಕಂಡರು ಸಮೂಹದಿ ಭಯಂಕರ ಭೇರಿಗಳು ಮೂರಿರಲು ಕಂಡರು ಸಮೂಹದಿ ಕ್ಷೇತ್ರಗಳನ್ನು ಸಾಗಿ ಸಾಗಿ ಈ ಗಿರಿವ್ರಜ ಪಟ್ಟಣದ ಸಮೀಪಕ್ಕೆ ಬರುತ್ತಾ ಇದ್ದೇವೆ. ಗಿರಿವ್ರಜ ಹಾಗೆ ಗಿರಿಯೋಪಾದಿಯಲ್ಲಿರುವಂತಹ ಈ ಪಟ್ಟಣವನ್ನು ಏರುತ್ತಾ ಇಳಿಯುತ್ತಾ ಏರುತ್ತಾ ಇಳಿಯುತ್ತಾ ನಾವು ಸಾಗುತ್ತಾ ಇದ್ರೆ ನಾನು ಮುಂದಿದ್ದೇನೆ, ನನ್ನ ಹಿಂದೆ ನೀನಿದ್ದಿ, ನಿನ್ನ ಹತ್ತಿರಲ್ಲಿಯೇ ನಾನಿದ್ದೇನೆ. ಇವನು ಯಾಕೆ ಹಿಂದಿದ್ದಾನೆ? ಏನಾಯಿತು? ಅದ ನಿರೀಕ್ಷಿಸಿ ಪಾರ್ಥ ಕೇಳಿದೆ ಅದ ನಿರೀಕ್ಷಿಸಿ ಪಾರ್ಥ ಕೇಳಿದೆ ಮದನ ಬೇತ ಕೇಳಿ ಇವುಗಳು ಮದನ ಪಿತ ಕೇಳಿ ಇವುಗಳು ಅದ್ಭುತದ ದುಂದುಭಿಗಳಂತಿವೆ ಅದ್ಭುತದ ದುಂದುಭಿಗಳು ಎಂತಿವೆ ಒದಗಿದವು ಪೇಳೆಂದೇನು ಅಗ್ರೇಸರತಿ ಎಂಬ ಹಾಗೆ ಪಾರ್ಥನಿಗೆ ಒಂದು ಅಭಿಧಾನ. ಯಾವಾಗಲೂ ಮುಂದಿರಬೇಕಾದವನು ಹಿಂದುಳಿದು ಬಿಟ್ಟಿಯಲ್ಲ. ಇದು ನಾನಾಗಿ ಹಿಂದೆ ಉಳಿದದ್ದಲ್ಲ, ಮತ್ತೆ ಹಿಂದೆ ಉಳಿಸಿದ್ದು.
ಯಾರು? ಯಾರು ಅಲ್ಲ, ಹ. ಏನು ಅಂತ ಕೇಳು. ಏನು ವಿಶೇಷ ಉಂಟು. ಏನು ವಿಶೇಷ? ಬರ್ತಾ ಬರ್ತಾ ನಾವು ನೋಡ್ತಾ ಇದ್ದೇವಲ್ಲ, ಹ್ಮ್. ಏನದು ಗುಡ್ಡದ ಮೇಲೊಂದು ಗುಡ್ಡ ದುಂದುಬಿಯ ಹಾಗೆ ನನಗೆ ಕಾಣಿಸ್ತಾ ಇದೆಯಲ್ಲ, ಹಾ. ಏನೋ ವಿಶೇಷವಾಗಿ ಕಾಣಿಸ್ತಾ ಇದೆ. ನಿನ್ನ ಕಣ್ಣಿಗೆ ಬಿದ್ದದ್ದು ಒಳ್ಳೆಯದಾಯ್ತು. ಯಾಕೆ? ಯಾಕೆ? ಕುತೂಹಲಿಯಾದವನ ಕಣ್ಣಿಗೆ ಯಾವುದು ಬೀಳ್ತದೋ ಅದಕ್ಕೆ ಒಂದು ಉಪಶಮನ